ಅಲ್ಲಿ ನೋಡಮ್ಮಿ ಅಂಬಿಕಾ ಭಾವನ ಯಾಕ ಚಿಂಟು ಕುಕ್ಕಂಡೆ ನಿದ್ದೆ ಮಾಡ್ತಾನೆ. ಯಾಕ ಪಾಪ ಆಟ ಆಡಕ್ಕೆ ಬಂದಿಲ್ಲ ಅವನು. ಚಿಂಟು ಲಾ ಚಿಂಟು. ಅಯ್ಯೋ ಪಾಪ ಚಿಂಟು ಮನೆ ಕಂಡೆ ಅಳ್ತಾನೆ. ಯಾಕ ಎಂದನ ನೀವು ನಮ್ಮ ಅಂತಕ್ ಬರ್ರಿ, ನಮಗೆ ಹೆಲ್ಪ್ ಮಾಡ್ರಿ ಅಂತಂದು ಮಾಡಲ್ಲ. ಒಂದು ಫೋನ್ ಕೇಳಿದ್ರೆ ಕೊಡಲ್ವಲ್ಲ. 2 ದಿನ 3 ದಿನ ತಾಳೆ ನಮ್ಮ ಅಮ್ಮನ ಮಾತಾಡಿಸಿ ಇಂತ ಮಾಡಬೇಡ್ರಿ ನೀವು. ಅಜ್ಜಿ ಯಾರಿಗೂ ಕೊಡಬೇಡ ಕಣಜ್ಜಿ, ಕೊಡಬೇಡ ಕಣಜ್ಜಿ. ಅಯ್ಯೋ ಪಾಪ ಚಿಂಟು ಮೊಬೈಲ್ ಕಳ್ಕೊಂಡನಲ್ಲ, ಅದಕ್ಕೆ ಸಖತ್ ಬೇಜಾರು ಮಾಡ್ಕೊಂಡವನೆ. ಅವ್ರ ಅಮ್ಮಗೆ ಫೋನ್ ಮಾಡಕ್ಕೆ ಯಾರ್ಯಾರನ್ನ ಫೋನ್ ಕೇಳವನೆ, ಯಾರು ಕೊಟ್ಟಿಲ್ಲ. ಅದಕ್ಕೆ ಮನೆ ಕಂಡೆ ಕಣ್ಣೊರೆಸ್ತಾನ ಪಾಪ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಪಾಪ ಅನಿಸ್ತೈತಿ ನನ್ಗಂತೂ ನೋಡಿರಿ. ಚಿಂಟಾ ಯಾ ಚಿಂಟು, ನಾನು ಕಣ ಕಿರಣ. ಚಿಂಟಾ ಯಾಕಲ್ಲ ಕಿರಣ, ಏನ್ ಹೇಳು. ಚಿಂಟು ಯಾಕೆ ಆಟ ಆಡಕ್ ಬರಲ್ವೇ ನೀನು? ಅಲ್ಲ ಚಿಂಟು, ಯಾಕೆ ಇವತ್ತು ನೀನು ಸ್ಕೂಲಿಗೂ ಬಂದಿಲ್ಲ, ಏನೂ ಇಲ್ಲ. ಇಷ್ಟೊಂದು ಬೇಜವಾಬ್ದಾರಿ ಆದ್ರೆ ಹೆಂಗೆ? ಮೇಷ್ಟ್ರು ಬೈತಿದ್ರು ನಿನ್ನ. ಓ ನಾನು ಕಾದು ಕಾದು ಬತ್ತನ್ ಅಂತ ಅದೇ ಓದಿ ಕಣ. ಯಾಕೆ ಬಂದಿಲ್ಲ ನೀನು ಸ್ಕೂಲಿಗೆ? ಲೋ ನನಗೆ ಸಖತ್ತು ಬೇಜಾರಾಗ್ತೈತೆ ಕಣ. ಏನ್ ಗೊತ್ತೇ, ಆ ರಂಗಣ್ಣ ಮತ್ತೀಗ ನಿಂಗೆ ಯೋಗ್ಯತೆ ಇಲ್ಲ ತಗೊಂಬಕ್ಕೆ ಫೋನು, ದುಡ್ಡಿಕ್ಕೊಂಡು ಪೂಜೆ ಮಾಡ್ತೀರ ಯಾಕತ್ತ ಅಂತ ಕಣ. ಆ ದೊಡ್ಡಮ್ಮ ನೋಡಿರ ನೋಡು, ಏನು ಗೊತ್ತೇ, ಕರೆನ್ಸಿ ಇಕ್ಕೊಂಡು ಕರೆನ್ಸಿ ಇಲ್ಲ ಅಂತ ಇಟ್ಕಣ. ಫೋನ್ ತಗೋಬೇಕು ನನಗೆ. ಫೋನ್ ತಗೊಂಬರ್ಗು ನಾನು ಎಲ್ಲೂ ಬರಲ್ಲ. ನಮ್ಮ ಅಮ್ಮಗೆ ನನ್ನ ಫೋನಿಂದನೇ ಫೋನ್ ಮಾಡಬೇಕು. ಅಷ್ಟೇ ತಾನೇ, ನಂದಕ್ಕೆ ಮೊಬೈಲ್ಗೆ ಕರೆನ್ಸಿ ಹಾಕಿಸ್ಕೊಂತೀನಿ ಹೇಳು. ನಮ್ಮ ಅಮ್ಮಗೆ ಹೇಳ್ತೀನಿ ಹಾಕ್ಸಕ್ಕೆ. ಮನೆಗೆ ಐತಲ್ಲ ಫೋನಿಗೆ ಕರೆನ್ಸಿ ಖಾಲಿ ಆಗೈತೆ, ಆವಾಗ ಫೋನ್ ಮಾಡಿ ಹೇಳು. ನನಗೆ ಬೇಡ, ನನಗೆ ಫೋನ್ ಬೇಕು ಅಷ್ಟೇ. ನಮ್ಮ ಅಜ್ಜಿ ತಾಗೆ 2,000 ರೂಪಾಯಿ ಅಷ್ಟೇ ದುಡ್ಡಿರೋದು. ಏನು ಮಾಡೋದು, ನನಗೆ ಬೇಕಂದ್ರೆ ಬೇಕು. ನಾನು ಅಲ್ಲಿವರೆಗೂ ನಿಮ್ಮ ಜೊತೆ ಆಟ ಆಡೋಕ್ಕೂ ಬರಲ್ಲ, ಸ್ಕೂಲಿಗೂ ಬರಲ್ಲ. ನಮ್ಮ ಅಮ್ಮ ನಾನು ಮಾತಾಡಿಸ್ಬೇಕು ಪಾಪ, ಎಷ್ಟೇ ಅದ್ರಕೊಂಡವ್ರು ಏನ. ಮತ್ತೀಗ ಮೊನ್ನೆ ನಿಂಗಜ್ಜಿಗೆ ಫೋನ್ ಮಾಡಿತ್ತಂತೆ. ಫೋನ್ ಮಾಡಿ ಮತ್ತೀಗ ಯಾಕ ಫೋನ್ ಆಗ್ತಿಲ್ಲ, ಸ್ವಿಚ್ ಆಫ್ ಅಂತ ಬರೈತೆ, ಫೋನ್ ಕೊಡ್ತೀರ ಅಂದ್ರೆ ಸುಮ್ಮನೆ ಆದ್ರೂ ಆ ಅಜ್ಜಿ ಇಲ್ಲೇ ಐತಿ, ಹೊಲ್ದಾಗ ಇದ್ದೀನಿ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ತಂತೆ. ಇನ್ನೊಂದ್ಸಲಿ ಫೋನ್ ಮಾಡಿದ್ರೆ ಮತ್ತೀಗ ನಾನು ಮಂತಾಗಿಲ್ಲ, ಇದು ಯಾರೋ ಮಂತಕ್ಕೆ ಬಂದಿದ್ದೀನಿ ಅಂತಂತೆ. ಇನ್ನೊಂದ್ಸಲಿ ಫೋನ್ ಮಾಡಿದ್ರೆ ಇವರು ಮಂತಾಗಿಲ್ಲ ಎಲ್ಲ ಹೋಗ್ಯಾರೆ ಅಂತಂತೆ. ನನಗೆ ನಸಜ್ಜಿ ಹೇಳ್ತಿಂಗಂತ ಅಂತೈತೆ ಕಣಪ್ಪಯ್ಯ ಅಂತಂದು ಅಂತ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿರ್ತೈತ ಅಂತ ಮಾತಾಡ್ದಲೆ. ನನ್ಗೂ ಅಷ್ಟೇ ದಿನಕ್ಕೆ ಒಂದ್ಸಲಿ ನಾನು ನಮ್ಮ ಅಮ್ಮ ಇಂತ ಮಾತಾಡ್ಬೇಕು. ಇಷ್ಟಕ್ಕೆಲ್ಲ ನೀನ್ ಚಿಂತೆ ಮಾಡ್ತೆ. ನೀನ್ ನೋಡಿದ್ರೆ ನಮ್ಮ ಅಮ್ಮ ಎಂತೈತೆ ಚಿಂಟು ನೋಡಿ ಏನ್ ಧೈರ್ಯ ಅಂತಂದು. ನೀನ್ ನೋಡಿದ್ರೆ ಇಷ್ಟಕ್ಕೆಲ್ಲ ಇದು ಮಾಡ್ಕೊಂಚಲ್ಲ. ನನಗಂತೂ ನಿನ್ನ ಸಿಟ್ಟು ಬರೀತಪ್ಪ ಒಂದೊಂದ್ಸಲಿ. ಏನ್ ತಗೊಂಬರತ್ತೈತಿ ಅವ್ರಂದ್ರೆ ಇವ್ರಂದ್ರೆ ಅಂತಂದು ತಲೆ ಕೆಡ್ಸ್ಕೊಳಕು ಹಣಿಕೆ. ಈಗಲೇ ಹಿಂಗಿನ್ ದೊಡ್ಡನದ ಹಿಂದೆ ಯಾತನಂದ್ರೆ ಇನ್ನೇನ್ ಮಾಡ್ತಪ್ಪ ನೀನಂತನು. ಅಪ್ಪಿ ಚಿಂಟು ಬೇಜಾರ್ ಮಾಡ್ಕೋಬೇಡ, ಸುಮ್ಮನೆ ನೀನ್ ಬೇಜಾರ್ ಮಾಡ್ಕೊಂಡ್ರೆ ನಮಗೂ ಬೇಜಾರಾಗ್ತೈತಿ. ಮೂನ ಚಿಂಟು ಬೇಜಾರ್ ಮಾಡ್ಕೋಬೇಡ. ಸರಿ ಆಯ್ತು ಮಲ್ಲಿಕ, ಸ್ವಲ್ಪ ಹೊತ್ತು ನಾವು ಇವಾಗ ಆಟ ಆಡ್ಕೊಂತೀವಿ. ನಿಮ್ಗೆ ಮೊದ್ಲೇ ಮನಸ್ಸು ಸರಿ ಇಲ್ಲ. ಸರಿ ಆಯ್ತು, ಹೋಗಿ ನೀವು ಆಟ ಆಡ್ಕೊಳ್ರಿ. ನನ್ನ ಫೋನ್ ತಗೋಬೇಕು. ನನ್ನ ಫೋನಾಗೆ ನಮ್ಮ ಅಮ್ಮ ಏನತ್ರ ಮಾತಾಡ್ಬೇಕು ನಾನು. ಅಮ್ಮಿ ಮತ್ತೀಗ ನನ್ನ ಹತ್ರ ಒಂದು ಐಡಿಯಾ ಐತಿ. ನಾನು ಏನೋ ಒಂದು ಹೇಳ್ತೀನಿ, ಕೇಳ್ತೀರಾ? ಏನ್ ಹೇಳಪ್ಪ ಕೇಳೋಣ. ನಮ್ ಚಿಂಟು ಇವಾಗ ಕಷ್ಟಗವನೆ ತಾನೆ, ಅವ್ರ ಅಮ್ಮನ ಹತ್ರ ಮಾತಾಡ್ಬೇಕಂತೆ. ಒಂದ್ ಕೆಲಸ ಮಾಡೋಣ, ಮತ್ತೀಗ ಅವ್ರ ಅಜ್ಜಿ ತಗಿ 2,000 ರೂಪಾಯಿ ಐತೆ, ಬೇಡ ಬಿಡು. ಮತ್ತೀಗ ಅದೇ ಮನು ಐತಲ್ಲ, ಮನು ಅವಣ್ಣ ಇಂತಾಗೆ ಒಂದು ಫೋನ್ ಐತೆ ಕಣಮ್ಮಿ, ಸೆಕೆಂಡ್ ಹ್ಯಾಂಡ್ ಅಂತೆ. 3,000 ರೂಪಾಯಿ ಕೊಡ್ತೈತಂತೆ. ನಾವ್ ಹೆಂಗಾದ್ರೂ ಮಾಡಿ 3,000 ರೂಪಾಯಿ ಹೊಂದಿಸ್ಬಿಟ್ರೆ ನಮ್ ಚಿಂಟು ಫೋನ್ ತಗೊಳಕ್ ಕೊಡ್ಬೋದು. ಎಷ್ಟನ ಆಗ್ಲಿ ನಾನಂತಾಗೆ ನಮ್ಮ ಅಮ್ಮ ಕೊಡ್ತಿತ್ತಲ್ಲ ದುಡ್ಡು, ಅದನ್ನೆಲ್ಲ ಸೇರಿಸಿ 2,000 ರೂಪಾಯಿ ಆಗೈತಿ. ಬೇಕಾದ್ರೆ ನಾನು ಕೊಡ್ತೀನಿ ಆ ದುಡ್ಡ. ನನ್ನ ಹತ್ರನೂ ಐತಿ ಕಿರಣ ದುಡ್ಡು. 2,500 3,000 ರೂಪಾಯಿ ನಾನು ಕುಡಿಕೊಂಡಿದ್ದೀನಿ. ನಮ್ಮ ಅಪ್ಪ ನಮ್ಮ ಅಮ್ಮ ಕೊಡ್ತಿತ್ತಲ್ಲ ಮುಂದೆ ಕಟ್ಟಿಕೊಂಡಿದ್ದೀನಿ. ಪಾಪ ಚಿಂಟು ಕಷ್ಟನವನಲ್ಲ, ಕೊಟ್ಬಿಟ್ಟು ನಾವು ಹೆಲ್ಪ್ ಮಾಡೋಣ, ಸರಿನಾ? ನನ್ನ ಹತ್ರನೂ ನಿಮ್ಮಷ್ಟು ದುಡ್ಡಿಲ್ಲ, 1,500 ರೂಪಾಯಿ ನೆನ ಐತಿ. ತಗೊಂಡೋಗಿ ಕೇಳಿ ಅಂತ ಫೋನ್
ಗೊತ್ತಿದ್ದ ಅಂತದ್ದು ತಕೊಂಬರೋಣ. ಸರಿನಾ? ಗಿಫ್ಟ್ ಕೊಡೋಣ. ಸರಿ ಆಯ್ತು, ಹೋಗೋಣ. ಯಾವಾಗ ಹೋಗೋಣ? ಇವಾಗ್ಲೇ ಹೋಗೋಣ. ಇವಾಗ್ಲೇ ಹೋಗೋಣ ಅಂದ್ರೆ ಹೋಗೋಣ. ಸರಿ ಆಯ್ತು, ನಿಮ್ ಮನೆಗೆ ಹೋಗಿ ದುಡ್ಡು ಇಟ್ಕೊಂಡಿದ್ದೀರಲ್ಲ, ಗೊತ್ತಾಗ್ದಲೆ ತಕೊಂಬರ್ರಿ. ಹೆಂಗ ಅಮ್ಮಿ? ಆಮೇಲೆ ನಾನು ಕೇಳ್ದೆ ಅಂತ ಅಂದ್ಬಿಟ್ಟು ಸುಮ್ಮನೆ ರಿಸ್ಕ್ ತಗೋಬೇಡ್ರಿ. ನಿಮ್ಮ ಅಪ್ಪ ಅಮ್ಮ ಕೇಳಿದ್ರೆ ಏನಂತೀರಾ? ನಾನಂತೂ ಕುಡಿಕೊಂಡಿರೋದು ನಮ್ಮ ಅಪ್ಪಂಗೂ ಗೊತ್ತಿಲ್ಲ, ನಮ್ಮ ಅಮ್ಮಂಗೂ ಗೊತ್ತಿಲ್ಲ. ಏನ್ ಗೊತ್ತಾ, ನಂದು ಒಂದು ಸಣ್ಣದು ಜೀನ್ಸ್ ಪ್ಯಾಂಟ್ ಐತೆ, ಅದು ನನಗೆ ಟೈಟ್ ಆಗ್ತೈತೆ. ಸಣ್ಣ ಹುಡುಗಿಗೆ ಕೊಡ್ಸಿರೋದು ನಮ್ಮ ಅಮ್ಮಯ್ಯ. ಆ ಜೋಬಕ್ಕೆ ಇಕ್ಕಿದೀನಿ ನಾನು ದುಡ್ಡ. ನಾನು ಅಷ್ಟೇ ಟ್ರಂಕಾಗೆ ಒಂದು ಖರ್ಚಿಪಾಗಿ ಸುತ್ತಿಕ್ಕಿದೀನಿ. ನಮ್ಮ ಅಮ್ಮ ಏನು ನೋಡಿಲ್ಲ, ನಮ್ಮ ಅಪ್ಪ ಏನೂ ನೋಡಿಲ್ಲ. ಬೇಕಾದ್ರೆ ನಂದೇ ದುಡ್ಡಲ್ಲ ಅನ್ಕೊಂತೀನಿ. ಚಿಂಟು ಯಾವಾಗಲೂ ನಗ್ನಗ್ತಾ ಇರ್ಬೇಕು, ನಮ್ಮ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿರ್ಬೇಕು ಅನ್ನೋ ಕ್ಯಾತೆ ಮಾಡ್ಕೊಂಡು ನಕ್ಕೊಂಡು ಓಡಾಡಿದ್ರೆ ಹಂಗೊಂದು ಕಳೆ. ಹಿಂಗೆ ಮಂಕಾಗಿ ಸುಮ್ಮನೆ ಎಲ್ಲ ಒಂದು ತಕ್ಕೊಂಡು ಬೈಕೊಂಡು ಕೂಕೊಂಡು ಹಂಗಿದ್ರೆ ಸಪ್ಪು ಹೋಗಿದ್ರೆ ಒಂದು ಈಟು ಚೆನ್ನಾಗಿ ಕಾಣಲ್ಲ ನಮ್ಮ ಚಿಂಟು. ಎಷ್ಟು ಪುಣ್ಯ ಮಾಡೋಣ ಚಿಂಟು ಅಲ್ಲ, ನಾವು ಇಂಥ ಒಳ್ಳೆ ಫ್ರೆಂಡ್ಸ್ನ ಪಡೆಯಕ್ಕೆ. ಆ ಕೆಪ್ಪರ್ತಿ ಮಣ್ಣಂಗೆ ಅರ್ಥ ಆಗ್ಬೇಕಲ್ಲ, ಒಂದೊಂದ್ಸಲಿ ನಮ್ಮನ್ನೇ ಬೈತೀವಿ. ಅದೆಲ್ಲ ಕಾಮನ್, ನನ್ನನ್ನೇ ಇಟ್ಕೊಂಡು ನಾಯಿಗೆ ಹೋಯ್ತಾನ ಒಂದ್ಸಲಿ. ಏನ್ ಮಾಡೋಣ, ನಾನು ಒಂದೊಂದ್ಸಲಿ ಹೋಯ್ತೀನಲ್ಲ. ಸರಿ ಆಯ್ತು, ಬೇಗ ಹೋಗಿ ತಗೊಂಬರೋಣ. ಸರಿ.